ಹೊನ್ನಾವರ ತಾಲೂಕಿನ ಹಿನ್ನೂರು ಗ್ರಾಮದಲ್ಲಿ ನೆಲೆಸಿರುವ ಉಮಾಮಹೇಶ್ವರ ಹಾಗೂ ವನದುರ್ಗಿಯ ದೇವಾಲಯದಲ್ಲಿ ವರ್ಷಂಪ್ರತಿಯಂತೆ ನವರಾತ್ರಿಯ ಪೂಜಾ ಕಾರ್ಯಕ್ರಮಗಳು ಆರಂಭವಾಗಿದ್ದು ಭಕ್ತಾದಿಗಳು ದೇವಳಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಾಲಯ ಹೊನ್ನಾವರ ತಾಲೂಕು ಕೇಂದ್ರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಕೊಡಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿನ್ನೂರಿನ ವ್ಯಾಪ್ತಿಯಲ್ಲಿದೆ. ಈ ದಿವ್ಯ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನವರಾತ್ರಿ ಸಂದರ್ಭದಲ್ಲಿ ನಡೆಯುವ ಮುತ್ತೈದೆಯರ ಊಟ ಕಾರ್ಯಕ್ರಮವು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಮುತ್ತೈದೆಯರು ದೇವರಿಗೆ ಉಡಿ ತುಂಬುವುದು ಸಂಪ್ರದಾಯ. ನವರಾತ್ರಿಯ ಸಂದರ್ಭದಲ್ಲಂತೂ ಭಕ್ತರ ಸಂಖ್ಯೆ ಅಧಿಕವಾಗಿರುತ್ತದೆ. ಈ ಶಕ್ತಿ ಕೇಂದ್ರಕ್ಕೆ ಕೇವಲ ಸ್ಥಳೀಯರು ಮಾತ್ರವಲ್ಲದೆ ನಾಡಿನ ವಿವಿಧೆಡೆಯಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಘಟ್ಟ ಪ್ರದೇಶವಾದ ಶಿರಸಿ, ಸಿದ್ದಾಪುರ, ಸಾಗರ, ತೀರ್ಥಹಳ್ಳಿ ಸೇರಿದಂತೆ ಮತ್ತಿತರ ಪ್ರದೇಶಗಳಿಂದ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಚ್ಚರಿ ಏನೆಂದರೆ ವನದುರ್ಗೆ ದೇವಾಲಯದಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತಿರುವಂತಹ ಹುತ್ತ. ಈ ಹುತ್ತ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದ್ದು ಇದರಲ್ಲಿ ಘಟ ಸರ್ಪವಿದೆ ಎನ್ನುವ ನಂಬಿಕೆ ಇದೆ. ಹುತ್ತಕ್ಕೆ ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚಿ ಮಹಾಮಂಗಳಾರತಿಯನ್ನು ಮಾಡಿ ಪೂಜಿಸುತ್ತಾರೆ. ಜಮೀನು ವ್ಯಾಜ್ಯ, ಬೆಳೆ ಹಾನಿ ಅಥವಾ ಸಾಂಸಾರಿಕವಾಗಿ ಆರೋಗ್ಯ ಸಮಸ್ಯೆ, ವೈವಾಹಿಕವಾಗಿ ಏನೇ ತೊಂದರೆ ಉಂಟಾದಲ್ಲಿ ಶ್ರೀ ಸನ್ನಿಧಿಗೆ ಹರಕೆ ಹೊತ್ತಿಕೊಂಡಲ್ಲಿ ಶ್ರದ್ಧಾ ಭಕ್ತಿಗೆ ಅನುಗುಣವಾಗಿ ಶೀಘ್ರ ಫಲ ದೊರೆಯುತ್ತದೆ, ಸಮಸ್ಯೆ ಬಗೆಹರಿಯುತ್ತದೆ ಎಂಬ ಅಗಾಧವಾದ ನಂಬಿಕೆ ಭಕ್ತರದ್ದು. ಶ್ರೀ ಸನ್ನಿಧಿಯಲ್ಲಿ ನವರಾತ್ರಿ ಹಾಗೂ ವಿಜಯದಶಮಿ ನಿಮಿತ್ತ 9 ದಿನಗಳ ಕಾಲ ಶ್ರೀದೇವರಿಗೆ ರಾಜೋಪಚಾರ ಸೇವೆ, ದಶಮಿಯಂದು ಅಷ್ಟಾವಧಾನ, ಪ್ರತಿನಿತ್ಯ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಸಪ್ತಸತಿ ಪಾರಾಯಣ, ಚತುರ್ವೇದ ಪಾರಾಯಣ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ನಾಗದೋಷ ಪರಿಹಾರ, ಸಂತಾನ ಭಾಗ್ಯ ಪ್ರಾಪ್ತಿಗಾಗಿ ಬೇಡಿಕೊಳ್ಳುತ್ತಾರೆ. ಮುತ್ತೈದೆಯರ ಊಟ ಎನ್ನುವುದು ಇಲ್ಲಿ ಮಹತ್ವ ಪಡೆದಿದೆ ಎಂದು ದೇವಾಲಯದ ಅರ್ಚಕರಾದ ಸುದರ್ಶನ್ ಭಟ್ಟರು ಹೇಳಿದರು. ತಾಯಿಗೆ ಸರ್ವಸೇವೆ, ಮುತ್ತೈದೆಯರ ಊಟ ಸೇವೆ, ಹೂವಿನ ಅಲಂಕಾರ, ಮೇಲೆ ಸತ್ಯನಾರಾಯಣ ವ್ರತ ಪೂಜೆ, ಈಶ್ವರನಲ್ಲಿ ಶತರುದ್ರಾಭಿಷೇಕ, ವೇದ ಪಾರಾಯಣ ಸೇವೆಗಳನ್ನೆಲ್ಲ ಸತತವಾಗಿ ನೆರೆದು ಬರ್ತಾ ಇದೆ. ಈ ಕರ್ಮಾಂಗಗಳಿಗೆ ಎಲ್ಲರೂ ಭಕ್ತಾಮಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು. ಮುತ್ತೈದೆಯರ ಊಟದ ವಿಶೇಷತೆ ಅಂದರೆ ಈ ದೇವಿಯ ಸಾನ್ನಿಧ್ಯದಲ್ಲಿ ಶರನ್ನವರಾತ್ರಿಯಲ್ಲಿ ಒಂದು ಮುತ್ತೈದೆಯನ್ನು ಕರೆದು ಯಾವ ರೀತಿಯಲ್ಲಿ ನಾವು ಅವರಿಗೆ ಬಾಗಿನ ತುಂಬಿ ಉಡಿಯನ್ನು ತುಂಬಿ ಅವರಿಗೆ ಒಂದು ಅನ್ನ ಹಾಕುವಂಥ ವಿಶೇಷವನ್ನೇ ಒಂದು ಮುತ್ತೈದೆಯರ ಊಟವಾಗಿ ಇಟ್ಟುಕೊಂಡು ಇಲ್ಲಿ ಮುತ್ತೈದೆಯರು ಬಂದು ವಿಶೇಷವಾಗಿ ತಾಯಿಗೆ ಸೇವೆಯನ್ನು ಸಲ್ಲಿಸಿಕೊಂಡು ಮುತ್ತೈದೆಯರ ಊಟ ಸೇವೆಯನ್ನೆಲ್ಲ ಸಲ್ಲಿಸ್ತಾ ಉಳಿತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ, ನಾಗ ತೊಂದರೆ, ಯಾವುದೇ ರೀತಿಯಲ್ಲಿ ಏನೇ ಒಂದು ತೊಂದರೆ ತೊಡಕು ಆಂತಕ ವ್ಯವಹಾರ ದೃಷ್ಟಿಯಲ್ಲಿದ್ದರೂ ಎಲ್ಲವನ್ನು ತಾಯಿಯ ಅನುಗ್ರಹದಿಂದ ದೂರಿ ಆಗ್ತಾ ಇದೆ ಹೇಳುವಂಥ ನಂಬಿಕೆ ಮೇಲಿಂದ ತಾಯಿಯ ಸಾನ್ನಿಧ್ಯದಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾರೆ. ಭಕ್ತರಾದ ಉಮೇಶ್ ನಾಯ್ಕ್ ಮಾತನಾಡಿ, ಇಲ್ಲಿ ನವರಾತ್ರಿಯ 9 ದಿನವೂ ಅನ್ನದಾನ ನಡೆಯುತ್ತದೆ. ಶಂಭುಲಿಂಗೇಶ್ವರ ಅಮ್ಮನವರ ಸನ್ನಿಧಿ ಜೊತೆಗೆ ಇಲ್ಲಿ ನಾಗಾರಾಧನೆ ನಡೆಯುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಅಪಾರ ಶಕ್ತಿ ಇದೆ, ಇದು ತಮ್ಮ ಅನುಭವಕ್ಕೂ ಬಂದಿದೆ. ನಿಷ್ಕಲ್ಮಶ ಮನಸ್ಸಿನಿಂದ ಬೇಡುವ ನ್ಯಾಯಯುತ ಬೇಡಿಕೆಗಳು ಈಡೇರುತ್ತದೆ ಎಂದರು. ಅಮ್ಮನವರಲ್ಲಿ ವಿಶೇಷತೆ ಅಂದರೆ ಇಲ್ಲಿ ಅನಾದಿ ಕಾಲದಿಂದ ದೊಡ್ಡ ಹುತ್ತವಾಗಿ ಬೆಳೆದಿದ್ದಂಥ ಇದರಲ್ಲಿ ವಿಶೇಷವಾಗಿ ನಾಗ ಆರಾಧನೆ ಅಮ್ಮನವರ ವಿಶೇಷತೆ ವನದುರ್ಗಿ ಅಂತ ಹೆಸರನ್ನು ನಾವಿಲ್ಲಿ ವ್ಯಕ್ತಪಡಿಸ್ತೇವೆ. ಇಲ್ಲಿ ಎಲ್ಲ ಕಡೆಗೂ ಇದರಲ್ಲಿ ಬಹಳ ಭಕ್ತರು ತನುಮನಧನ ಸಹಾಯದಿಂದ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಇನ್ನೂ ಸಹ ಇಲ್ಲಿ ಏನಾಗಿದೆ ಅಂದರೆ ಬಹಳ ಪ್ರಸಿದ್ಧವಾದದ್ದು ಜನರು ಏನು ಅಪೇಕ್ಷೆಗೆ ಬರ್ತಾರೆ ಇಲ್ಲಿಗೆ ಅದು ನೆರವೇರುತ್ತದೆ. ಇಲ್ಲಿ ಹೆಚ್ಚಿನವಾಗಿ ಮುತ್ತೈದೆಯರ ಊಟ ಅಂತ ನಡೀತದೆ. ಈ ವರ್ಷ ನವರಾತ್ರಿಯಲ್ಲಿ ವಿಶೇಷವಾಗಿ ಮುತ್ತೈದೆಯರ ಊಟ ಮುತ್ತೈದೆಯರ ಊಟದಲ್ಲಿ ಏನು ವಿಶೇಷತೆ, ಅವರು ಏನು ಸಂಕಲ್ಪ ಮಾಡಿಲ್ಲ ಸೇವೆಯನ್ನು ಮಾಡ್ತಾರೆ ಆ ದೇಶ ಅದನ್ನು ಈಡೇರಿಸ್ತದೆ. ಹಾಗಾಗಿ ಜನರಲ್ಲಿ ಬೇಗ ಪ್ರತಿ ವರ್ಷವೂ ಈ ನವರಾತ್ರಿ ಸಂದರ್ಭದಲ್ಲಿ ಹಾಗೆ
ಪ್ರತಿ ದಿವಸ ವಿಶೇಷ ಪೂಜೆ ಅಂದರೆ 12ವರೆಗೆ ಮಂಗಳಾರತಿ ಆಗ್ತದೆ. ಮಂಗಳಾರತಿ ಸಮಯದಲ್ಲಿ ಆದ ನಂತರ 1 ಗಂಟೆಯ ನಂತರ ಪ್ರತ್ಯಕ್ಷವಾಗಿ ಯಾರು ನೋಡ್ಬೋದು, ಅಂದರೆ ಸ್ಥಳೀಯರು ಇರ್ಬೋದು, ಹೊರನವರು ಇರ್ಬೋದು, ಆ ನಾಗ ಏನು ಹೊರಗೆ ಬಂದಂಥ ಒಂದು ಪ್ರತಿ ದಿವಸನೂ ಬರ್ತದೆ, ಜನರು ನೋಡಿರ್ಬೋದು. ಕೊಡಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ದೇವಾಲಯದ ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾದ ತಿಮ್ಮಪ್ಪ ನಾಯ್ಕ ಮಾತನಾಡಿ, ಕಾನನ ಪ್ರದೇಶವಾಗಿದ್ದರಿಂದ ಮೊದಲೆಲ್ಲ ಇಲ್ಲಿ ಅನಾನುಕೂಲವಿತ್ತು. ತದನಂತರದಲ್ಲಿ ಭಕ್ತರ ಸಹಾಯ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೂ ಶ್ರೀ ಸನ್ನಿಧಿ ಅಭಿವೃದ್ಧಿ ಹೊಂದುತ್ತಿದೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಮುಂದುವರಿಸಲಾಗಿದೆ ಎಂದರು. ಮುತ್ತೈದೆಯರ ಊಟ ಅನ್ನುವಂಥದ್ದು ಒಂದು ವಿಶೇಷ ಸೇವೆ. ಈ ಸೇವೆಯನ್ನು ಜನಗಳೇ ಅಂದರೆ ಸೇವಾಕರ್ತರೇ ಅದನ್ನು ತಂದು, ಅದಕ್ಕೆ ಏನೇನು ಸಾಮಾನುಗಳು ಬೇಕಾಗ್ತವೆ ಅವನ್ನೆಲ್ಲ ಅವರೇ ತಂದು ಮಾಡಿ, ಊಟಕ್ಕೆ ಬೇಕಾಗುವಂಥ ಸಾಮಾನುಗಳನ್ನೆಲ್ಲ ತಂದು ಮಾಡ್ಕೊಂಡು ಹೋಗುವಂಥದ್ದು ಒಂದು ವಿಶೇಷವಾದ ಒಂದು ಪದ್ಧತಿ. ಹಾಗಾಗಿ ಇದು ತುಂಬ ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತಹ ಪದ್ಧತಿ. ಈ ಒಂದು ಪದ್ಧತಿಯನ್ನು ಈಗಲೂ ಸಹ ಅಚ್ಚುಕಟ್ಟಾಗಿ ಭಕ್ತಾದಿಗಳು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗೀಗ ತುಂಬ ನಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ತುಂಬ ಹಿಂದಿನ ದಿನಗಳಲ್ಲಿ ಏನಾಗ್ತಿತ್ತು ಅಂದರೆ ಅನಾನುಕೂಲಗಳು ಇರ್ತಿದ್ವು, ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು. ಆದರೆ ಈಗೀಗ ನಾವು ತುಂಬ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು ಸಹ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡಲಿಕ್ಕೆ ತುಂಬ. ಒಟ್ಟಿನಲ್ಲಿ ಹೇಳುವುದಾದರೆ, ಯಾವುದೇ ಪ್ರಚಾರದ ಆಡಂಬರದಿಂದ ಗುರುತಿಸಿಕೊಳ್ಳದೆ ತನ್ನ ಮಹಿಮೆ ಹಾಗೂ ಭಕ್ತರ ಇಷ್ಟಾರ್ಥಗಳ ಈಡೇರಿಸುವ ಮೂಲಕ ಭಕ್ತರ ಆರಾಧ್ಯ ದೈವವಾಗಿ ಶ್ರೀ ಕ್ಷೇತ್ರ ಹಿನ್ನೂರಿನ ಉಮಾಮಹೇಶ್ವರ ಹಾಗೂ ವನದುರ್ಗೆಯ ಸನ್ನಿಧಿ ಗುರುತಿಸಿಕೊಂಡಿದೆ. ಕುಗ್ರಾಮದಲ್ಲಿರುವ ಇಂತಹ ಕ್ಷೇತ್ರಗಳು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕಿದೆ ಎನ್ನುವುದು ಭಕ್ತರ ಆಶಯವಾಗಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.